ಎಲ್ಲರಿಗೂ ನಮಸ್ಕಾರ. ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ ಇದೆ. ಎಕ್ಸಾಮ್ಸ್ ವೇಳೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಬುದ್ಧಿ ವಿಚಲಿತರಾಗೋದು ಜಾಸ್ತಿ. ಕಾರಣ ಏನಪ್ಪ ಅಂದರೆ ಎಕ್ಸಾಮನ್ನು ಭಯ ಮುಂದೆ ಇದ್ದಾಗ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಏನನ್ನು ಬರೀಬೇಕು ಗೊತ್ತಾಗೋದಿಲ್ಲ. ನಾವು ಎಕ್ಸಾಮ್ ಆ ಹಾಲಿಗೆ ಎಂಟ್ರಿ ಆದ ಕೂಡಲೇ ಕ್ವಶ್ಚನ್ ಪೇಪರನ್ನು ನೋಡಿದ ಕೂಡಲೇ ಸಹಜವಾಗಿ ಓದಿದ್ದು ಕೂಡ ಮರ್ತು ಹೋಗ್ಬಿಡುತ್ತೆ. ಅವ್ರು ಕೊಟ್ಟಂತಹ ಕ್ವಶ್ಚನ್ ವಾಕ್ಯ ನಿರ್ಮಾಣವೇ ನಮಗೆ ತಬ್ಬಿಬ್ಬನ್ನು ಉಂಟು ಮಾಡೋ ರೀತಿಯಲ್ಲಿ ಇರಬಹುದು. ಅಥವಾ ಆ ಭಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಮಾಡಿಕೊಳ್ಳದೆ ಹೋಗಿ ಏನೇನೋ ತಪ್ಪಾಗಿ ಬರೆದು ಅಂಕಗಳನ್ನು ಕಳ್ಕೊಳ್ಳೋ ಸಾಧ್ಯತೆ. ಹೀಗೆ ಪಾಪ ವಿದ್ಯಾರ್ಥಿಗಳಿಗೆ ಒಂದಲ್ಲ ಹಲವು ರೀತಿಯ ತೊಡಕುಗಳು, ಭಯಗಳು ಮನಸ್ಸಿನಲ್ಲಿ ವಿಪ್ಲವ ಮಾಡ್ತಾ ಇರುತ್ತೆ, ಗೊಂದಲ ಹೊಯ್ದಾಟವನ್ನು ಉಂಟು ಮಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಮಕ್ಕಳು ವಿಚಲಿತರಾಗಬಾರ್ದು. ಸಾಮಾನ್ಯವಾಗಿ ಏನನ್ನು ಓದ್ಕೊಂಡಿದ್ದೀರೋ ಅದನ್ನು ಒಂದು ಸಲ ಸ್ಮರಣೆ ಮನನ ಮಾಡಿಕೊಂಡು ರಾತ್ರಿ ನೀವು ಓದುವಾಗ, ಈಗ ಹೊಸದಾಗಿ ಓದ್ತೀನಿ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತಾರೆ, ಆ ರೀತಿಯಲ್ಲಿ ಮಾಡಬೇಡಿ. ಈಗ ಹೊಸದಾಗಿ ಗಟ್ಟು ಮಾಡ್ತೀನಿ, ಈಗ ಹೊಸದಾಗಿ ಓದ್ಕೋತೀನಿ, ಅದೆಲ್ಲ ಆಗಲ್ಲ. ಒಂದು ಸಲ ಏನು ಪಾಠ ಆಗಿದೆ ಅದನ್ನು ಗ್ಲ್ಯಾನ್ಸ್ ಮಾಡಬಹುದು. ಈ ಪಾಠದಲ್ಲಿ ಇದು ಸಾರಾಂಶ, ಈ ಅಧ್ಯಾಯದಲ್ಲಿ ಇದು ಸಾರಾಂಶ, ಹೀಗೆ ಸಾರಾಂಶವನ್ನು ತಲೆಯಲ್ಲಿಟ್ಟುಕೊಂಡು ಒಂದು ಸಲ ಸ್ಮರಣೆ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬಹುದು. ಆಗ ಪ್ರಶ್ನೆಯೂ ಅಷ್ಟೇ ಸಾವಧಾನವಾಗಿ, ಏನೂ ಕೊಳ್ಳೆ ಹೋಗಿಲ್ಲ, ನಿಧಾನವಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಯಾವ ಥರ ಪ್ರಶ್ನೆ, ಈ ಪ್ರಶ್ನೆ ಏನನ್ನು ನಿರೀಕ್ಷಿಸ್ತಾ ಇದೆ, ಇದೆಲ್ಲ ಬಹಳ ಮುಖ್ಯ. ಇದಕ್ಕೆ ಸಾವಧಾನ ಬೇಕಾಗುತ್ತೆ, ಗಡಿಬಿಡಿಯಲ್ಲಾಗಲ್ಲ. ಹೀಗಾಗಿ ಇಂಥ ಒಂದು ಸಮಾಧಾನವೂ ಬೇಕು. ಮತ್ತು ಆ ಎಕ್ಸಾಮ್ ಬರೆಯುವಾಗ, ಅಟೆಂಡ್ ಮಾಡುವಾಗ ನನಗೆ ಬುದ್ಧಿ ಚುರುಕಾಗಿ ಹೊಳಿಬೇಕು. ಏನನ್ನು ಓದಿದ್ದೀನೋ ಅದು ಹೊಳೆದು ಅಚ್ಚುಕಟ್ಟಾದ ಉತ್ತರವನ್ನು ಬರೀಬೇಕು. ಇದರ ಸಾಮರ್ಥ್ಯ ನಮಗೆ ಬೇಕು ಅಂತಂದರೆ ಒಂದು ಒಳ್ಳೆಯ ಮಂತ್ರ ಇದೆ, ಸುಬ್ರಹ್ಮಣ್ಯನ ಮಂತ್ರ, ಪ್ರಜ್ಞಾ ವಿವರ್ಧನ ಮಂತ್ರ ಅಂತ ಕರೀತಾರೆ. ಈ ಮಂತ್ರವನ್ನು ತಾವೆಲ್ಲ ಹೇಳಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಕ್ಕಂಥದ್ದು. ಅಥವಾ ಈ ಮಂತ್ರವನ್ನು ಹೇಳ್ತಾ ಸ್ವಲ್ಪ ಜೇನನ್ನು ಅಭಿಮಂತ್ರಿಸಿ ಈ ಮಂತ್ರಕ್ಕೆ ಆ ಜೇನನ್ನು ಸ್ವಲ್ಪ ಪ್ರಸಾದ ತಿಂತಕ್ಕಂಥದ್ದು. ಈ ಮಂತ್ರವನ್ನು ಹೇಳುವಾಗ ಜೇನನ್ನು ಹೀಗೆ ಕಲಸಿ, ಮಂತ್ರ ಜೇನು ಎರಡು ಮಿಶ್ರಣವಾಗಿ ಅದನ್ನು ಸ್ವೀಕರಿಸಿದ್ರೆ ನೋಡಿ, ನಿಮಗೆ ಗೊಂದಲ ಉಂಟಾಗೋದಿಲ್ಲ, ಭಯ ಉಂಟಾಗೋದಿಲ್ಲ, ಗಾಬರಿ ಆಗೋದಿಲ್ಲ. ಪ್ರಶ್ನೆ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಆ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಹೊಳೆಯುತ್ತೆ, ಬರೀತೀರಾ. ಅದು ಯಾವ ಕಾರಣದಿಂದಾಗಿ ಅಂದರೆ ಸುಬ್ರಹ್ಮಣ್ಯನ ಅನುಗ್ರಹದಿಂದಾಗಿ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೆ ಸಹಾಯವಾಗಲಿ, ಅನುಕೂಲವಾಗಲಿ, ಆ ಪರಮಾತ್ಮನ ಅನುಗ್ರಹ, ಕೃಪೆ ಉಂಟಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಂತ್ರ ತಾವು ಗಮನಿಸಿ. ಯೋಗೀಶ್ವರೋ ಮಹಾಸೇನಃ ಕಾರ್ತಿಕೇಯೋ ಅಗ್ನಿನಂದನಃ ಸ್ಕಂದಃ ಕುಮಾರ ಸೇನಾನೀ ಸ್ವಾಮೀ ಶಂಕರ ಸಂಭವಃ ಗಾಂಗೇಯಸ್ತಾಮ್ರಚೂಡಶ್ಚ ಬ್ರಹ್ಮಚಾರಿ ಶಿಖಿಧ್ವಜಃ ತಾರಕಾರಿರುಮಾಪುತ್ರಃ ಕ್ರೌಂಚಾರಿಶ್ಚ ಷಡಾನನಃ ಶಬ್ದಬ್ರಹ್ಮಸಮುದ್ರಶ್ಚ ಸಿದ್ಧಸಾರಸ್ವತೋ ಗುಹಃ ಸನತ್ಕುಮಾರ ಭಗವಾನ್ ಭೋಗಮೋಕ್ಷಫಲಪ್ರದಃ ಶರಜನ್ಮ ಗಣಾಧೀಶ ಪೂರ್ವಜೋ ಮುಕ್ತಿಮಾರ್ಗಕೃತು ಸರ್ವಾಗಮ ಪ್ರಣೇತಾ ಚ ವಾಂಛಿತಾರ್ಥ ಪ್ರದರ್ಶನಃ. ನೋಡಿ, ಈ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಅಥವಾ ಬಂದರೆ ಹೇಳ್ಕೊಳ್ಳಿ. ಇದನ್ನು ಹೇಳಿಕೊಂಡು ನೀವು ನಿಮ್ಮ ಎಕ್ಸಾಮನ್ನು ಎದುರಿಸಿದರೆ ಅದು ಸುಬ್ರಹ್ಮಣ್ಯನ ಕೃಪೆಯಿಂದ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯ ಅಂಕಗಳು ಬರುತ್ತೆ ಮತ್ತು ಸ್ಥಿರವಾಗಿ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.